ರಾಜ್ಯದಲ್ಲಿ ಜೋರಾಗುತ್ತಾ ಪಂಚಮಸಾಲಿ ಮೀಸಲಾತಿ ಕಿಚ್ಚು. ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆಗೆ ಜಯ ಮೃತ್ಯುಂಜಯ ಶ್ರೀ ಕರೆ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಸರ್ಕಾರ ಪಂಚಮಸಾಲಿ ಸಮಾಜಕ್ಕೆ ಕ್ಷಮೆಯನ್ನ ಕೇಳುವಂತೆ ಮನವಿ ಮಾಡಲಾಗ್ತಾ ಇದೆ. ಇತ್ತ ಸದನದಲ್ಲೂ ಪ್ರತಿಪಕ್ಷಗಳಿಗೆ ಅಸ್ತ್ರವಾದ ಲಾಠಿ ಚಾರ್ಜ್. ಸದನದ ಒಳಗೂ ಹೊರಗೂ ಪ್ರತಿಭಟನೆಯನ್ನ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. ವಿಪಕ್ಷಗಳ ಸದ್ದಡಗಿಸೋಕೆ ಸರ್ಕಾರದ ಪ್ಲಾನ್ ಏನು ಅನ್ನೋದು ಕುತೂಹಲ. ವಿಪಕ್ಷಗಳ ಹೋರಾಟಕ್ಕೆ ಕೌಂಟರ್ ಕೊಡುತ್ತಾ ಕಾಂಗ್ರೆಸ್ನ ಪಡೆ ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಸದನದಲ್ಲಿ ಯಾವ ರೀತಿಯಾದಂತ ಗದ್ದಲ, ಕೋಲಾಹಲ, ಲಾಠಿ ಚಾರ್ಜ್ ಇಂದ ಸೃಷ್ಟಿಯಾಗತ್ತೆ ಅನ್ನೋದು ಪ್ರಶ್ನೆ. ಒಂದ್ ಕಡೆಯಲ್ಲಿ ಪಂಚಮಸಾಲಿ ಮೀಸಲಾತಿಯ ಕಿಚ್ಚು ನೋಡುತ್ತಂತೆ ಜ್ವಾಲೆಯಾಗಿದ್ದ ಗದ್ದಗಿಸ್ತಾ ಇದೆ. ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಗೆ ಜಯ ಮೃತ್ಯುಂಜಯ ಶ್ರೀ ಕರೆ ನೀಡಿದ್ದಾರೆ. ಇದರ ಜೊತೆಗೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಆಗಿತ್ತಲ್ಲ, ಇದಕ್ಕೆ ಕ್ಷಮೆ ಕೇಳಬೇಕು ಸರ್ಕಾರ ಪಂಚಮಸಾಲಿ ಸಮಾಜಕ್ಕೆ ಕ್ಷಮೆಯನ್ನ ಕೇಳಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸದನದ ಒಳಗೂ ಹೊರಗೂ ಎರಡು ಕಡೆಯಲ್ಲೂ ಕೂಡ ಪ್ರತಿಭಟನೆಯ ಕಾವಂತೂ ಇದ್ದಿದ್ದೆ. ಸೊ ಸರ್ಕಾರ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ, ಪ್ರತಿಪಕ್ಷಗಳು ಬಿಡುವಂತ ಬಾಣಕ್ಕೆ ಹೇಗೆ ತಿರುಗೇಟು ಕೊಡುತ್ತೆ ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಅಧಿಕಾರಿಗಳ ಮೇಲೆ ಹಿರಿಯ ತಾಳ್ಮೆ ಕಟ್ಟೆ ಹೊಡೆದಿತ್ತು, ಸಹನೆಯ ಕಟ್ಟೆ ಮೀರಿತ್ತು. ಇಂಥ ಜನರನ್ನ ಶಾಂತಿಗೊಳಿಸೋ ಪ್ರಯತ್ನವನ್ನ ಎಡಿಜಿಪಿ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ನೀವು ಲಾಠಿ ಚಾರ್ಜ್ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಎಲ್ಲೇ ಒಂದು ಕಡೆ ದುರುದ್ದೇಶದಿಂದ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಸರ್ಕಾರ ಮೇಲೆ ನೀವೇ ಪರೋಕ್ಷವಾಗಿ ಕೆಟ್ಟ ಹೆಸರು ತಂದಿರಿ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಆ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಲಿಂಗಾಯತ ಮೇಲೆ ಮಾಡತಕ್ಕಂಥ ಈ ದುಷ್ಕೃತ್ಯಕ್ಕೆ ಕ್ಷಮಾಪಣೆ ಕೇಳಬೇಕು. ಕಾರಣರಾಗಿರ್ತಕ್ಕಂಥ ಹಿರಿಯ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. FIR ಏನು ಮಾಡಿದ್ರಿ ಅದು ರದ್ದುಗೊಳಿಸಬೇಕು. ಜೊತೆಯಲ್ಲಿ ಇವತ್ತೇನು ನಾವು ಸಹ ಇದೆಲ್ಲವನ್ನು ಖಂಡಿಸ್ಬಿಟ್ಟು ಗುರುವಾರ ದಿವಸ ಡಿಸೆಂಬರ್ 17ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಪಂಚಮಸಾಲಿ, ಮಲೇಗೌಡ, ಗೌಡಿ ಲಿಂಗಾಯತ, ದೀಕ್ಷೆ ಲಿಂಗಾಯತ, ಚತುರ್ಥ ಲಿಂಗಾಯತ ಬಂಧುಗಳು ನಿಮ್ಮ ಹಳ್ಳಿ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಇಂಥ ಘಟನೆಯನ್ನು ಖಂಡಿಸುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಇಡೀ ನಾಡಿನ ಜನರಿಗೆ ನಾನು ಕರೆ ಕೊಡೋಕ್ಕೆ ಇಚ್ಛೆಪಡ್ತೀನಿ. ನಾವು ಸಹ ಬೆಳಗಾವಿ ಜಿಲ್ಲೆಯ ಘಟಕದವರು ಸಾಧ್ಯವಾದರೆ ಹಿರೇಬಾಗೇವಾಡಿರ್ತಕ್ಕಂಥ ಟೋಲ್ ನಾಕಾರು ಬಂದ್ ಮಾಡ್ತೀವಿ ಅಥವಾ ಹತ್ತಿರಿಕೆಯ ಟೋಲ್ ನಾಕ ಬಂದ್ ಮಾಡಿ ನಮ್ಮ ಆಕ್ರೋಶವನ್ನು ನಾವು ಸಹ ವ್ಯಕ್ತಪಡಿಸ್ತೀವಿ. ಹಾಗಾಗಿ ನೀವೆಲ್ಲರೂ ಸ್ವಯಂ ಸ್ಫೂರ್ತಿಯಿಂದ ಹೋರಾಟ ಮಾಡಿ ನೊಂದಂಥ ಜನ, ಇವತ್ತೇನು ನಮ್ಮ ಜನರಿಗೆ ನೋವಾಗಿರ್ಬೋದು, ರಕ್ತ ನೆಲದ ಮೇಲೆ ಚೆಲ್ಲಿರ್ಬೋದು, ರಕ್ತದ ಕೋಡೇರಿರ್ಬೋದು, ಆದರೆ ಆ ರಕ್ತಕ್ಕೆ ಬೆಲೆ ತರುವ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮೀಸಲಾತಿ ಸಿಗುವವರೆಗೂ ಹೋರಾಟ ಮಾಡ್ತೀವಿ, ಶಾಂತಿಯುತ ಹೋರಾಟ ಮಾಡ್ತೀವಿ, ಅಹಿಂಸಾತ್ಮಕ ಹೋರಾಟ ಮಾಡ್ತೀವಿ, ನಿಮ್ಮ ಮನಸ್ಸನ್ನೇ ಗೆಲ್ಲಿ ನಿಮ್ಮಿಂದ ನ್ಯಾಯ ಪಡುವಂಥ ಹೋರಾಟ ಮಾಡ್ತೀವಿ ಅಂತೇಳಿ ಯಾವ ಕಾರಣಕ್ಕೆ ಹೋರಾಟ ನಿಲ್ಲಿಸಲ್ಲ. ತಾಳ್ಮೆ ಕಟ್ಟೆ ಹೊಡೆದಿತ್ತು, ಸಹನೆಯ ಕಟ್ಟೆ ಮೀರಿತ್ತು. ಇಂಥ ಜನರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇವತ್ತು ಪಂಚಮಸಾಲಿ ಹೋರಾಟದ ಅಸ್ತ್ರವನ್ನ ಪ್ರತಿಪಕ್ಷಗಳು ಪ್ರಯೋಗಿಸಕ್ಕೆ ಮುಂದಾಗಿದೆ. ಇನ್ನೊಂದು ಕಡೆಯಲ್ಲಿ ಸರ್ಕಾರ ಕ್ಷಮೆಯನ್ನ ಕೇಳಬೇಕು ಅಂತ ಜಯಮೃತ್ಯುಂಜಯ ಶ್ರೀ ಆಗ್ರಹಿಸ್ತಾ ಇದ್ದಾರೆ. ಸೊ ಸರ್ಕಾರದ ನಡೆಗೇನು ಇವತ್ತಿನ ಸದನ ಯಾವ ರೀತಿಯಾಗಿ ಗದ್ದಲ ಕೋಲಾಹಲಕ್ಕೆ ಕಾರಣವಾಗಬಹುದು ಅಂತ ಸಂಪರ್ಕ ಕಡಿತವಾಗಿದೆ. ಪ್ರತಿಪಕ್ಷಗಳಿಗೆ ಅಸ್ತ್ರವಾಗ್ತಾ ಇದೆ ಪಂಚಮಸಾಲಿ ಹೋರಾಟ. ಲಾಠಿ ಚಾರ್ಜ್ ಮಾಡಿದ್ದನ್ನು ಖಂಡಿಸಿ ಹೋರಾಟ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಆಲ್ರೆಡಿ ಜಿಲ್ಲಾಡಳಿತದಿಂದ ಎಲ್ಲ ರೀತಿಯಾದಂಥ ಭದ್ರತೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು ಸರ್ಕಾರದ ನಡೆಗೇನಾಗಿರುತ್ತೆ, ಯಾಕಂದರೆ ಇದೊಂದು ಸೂಕ್ಷ್ಮ ವಿಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾದಂಥ ಅನಿವಾರ್ಯತೆ ಸದ್ಯಕ್ಕೆ ಸರ್ಕಾರಕ್ಕೂ ಕೂಡ ಇದೆ. ಸೊ ಹಾಗಾಗಿ ಸರ್ಕಾರದ ಇವತ್ತಿನ ನಡೆ ಮತ್ತು ನುಡಿ ಎರಡೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ರೀತಿಯಾಗಿ ಇದರಿಂದ ಹೊರಗೆ ಬರುವ ಪ್ರಯತ್ನವನ್ನು ಸರ್ಕಾರ ಮಾಡಬಹುದು. ಇವತ್ತು ಪ್ರತಿಪಕ್ಷಗಳು ಪ್ರಯೋಗಿಸುವಂಥ ಅಸ್ತ್ರಗಳಿಗೆ ತಿರುಗೇಟನ್ನು ಕೊಡಲಿಕ್ಕೆ ಸರ್ಕಾರ ಏನು ಪ್ಲಾನ್ ಮಾಡಿಕೊಂಡಿದೆ ಅನ್ನೋದು ಕೂಡ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಸದನದ ಹೊರಗೆ ಪ್ರತಿಭಟನೆಯ ಕಿಚ್ಚು ಹೊತ್ಕೊಂಡಿದೆ. ಇನ್ನು ಸದನದ ಒಳಗೂ ಕೂಡ ಪ್ರತಿಪಕ್ಷಗಳು ಒಂದಷ್ಟು ಪ್ರಶ್ನೆಗಳನ್ನು ಮಾಡಲಿದೆ. ಪ್ರಮುಖವಾಗಿ ಈ ಹೋರಾಟವಾಗಿ ಇದ್ದಿದ್ರೆ, ಪ್ರತಿಭಟನೆಯಾಗಿದ್ದಿದ್ರೆ ಮೇ ಬಿ ಸರ್ಕಾರಕ್ಕೆ ಇಷ್ಟರ ಮಟ್ಟಿಗೆ ತಲೆನೋವು ತಲೆಬಿಸಿ ಆಗ್ತಿರ್ಲಿಲ್ವೇನೋ. ಯಾವಾಗ ಲಾಠಿ ಚಾರ್ಜ್ ಆಯಿತೋ ಈಗ ಮತ್ತಷ್ಟು ಕಾವು ಹೆಚ್ಚಾಗ್ತಾ ಇದೆ. ಒಂದು ಕಡೆಯಲ್ಲಿ
ಬಸವಜಯ ಮೃತ್ಯುಂಜಯ ಶ್ರೀ ಆಗ್ರಹಿಸ್ತಾ ಇದ್ದಾರೆ. ಕ್ಷಮೆ ಕೇಳಬೇಕು ಅನ್ನುವಂಥ ಆಗ್ರಹವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಏನೋ ಒಂದಷ್ಟು ಕೋಪ ಹೆಚ್ಚಾಗಿತ್ತು, ಅಸಮಾಧಾನ ಇತ್ತು, ಇದಕ್ಕೆ ಲಾಠಿ ಚಾರ್ಜ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅವರ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಪ್ರತಿಪಕ್ಷಗಳಿಗೆ ಅಸ್ತ್ರವಾಗ್ತಾ ಇದ್ದ ಪಂಚಮಸಾಲಿ ಹೋರಾಟ, ಜಯ ಮೃತ್ಯುಂಜಯ ಶ್ರೀ ಕ್ಷಮೆ ಕೇಳಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸರ್ಕಾರದ ನಡೆಗೇನು ಮತ್ತು ಇವತ್ತಿನ ಸದನ ಎಷ್ಟರ ಮಟ್ಟಿಗೆ ಗದ್ದಲ ಕೋಲಾಹಲದಿಂದ ಕೂಡಿರುವಂಥ ಸಾಧ್ಯತೆ ಇದೆ ಅಂತ ಶಿವು? ಮಿತಿ ಇವತ್ತಿನ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಅಧಿವೇಶನ ಸಾಕಷ್ಟು ಸದ್ದುಗದ್ದಲಕ್ಕೆ ಕಾರಣ ಆಗಬಹುದು. ಯಾಕೆಂದ್ರೆ ಮೊನ್ನೆ ನಡೆದಂತಹ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಂದರ್ಭದಲ್ಲಿ ಆದಂತಹ ಲಾಠಿ ಚಾರ್ಜ್ ವಿಚಾರವನ್ನ ಬಿಜೆಪಿ ನಾಯಕರು ಹೈಜಾಕ್ ಮಾಡುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ವಕ್ಫ್ ಮೂಡ ವಾಲ್ಮೀಕಿ ಹಗರಣಗಳನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಡ್ಯಾಮೇಜ್ ಮಾಡಬೇಕು ಅನ್ನುವಂತ ಒಂದು ನಿರ್ಣಯವನ್ನ ಹಿಂದೆ ತೆಗೆದುಕೊಂಡಿದ್ರು. ಆದ್ರೆ ಪ್ರಸ್ತುತ ಈಗ ಪಂಚಮಸಾಲಿ ಮೀಸಲಾತಿಯ ಹೋರಾಟವೇ ಈಗ ಅವರ ಕೈಗೆ ಅಸ್ತ್ರವಾಗಿ ಸಿಕ್ಕಿರೋದ್ರಿಂದ ಇದನ್ನ ಸಹಜವಾಗಿ ಎನ್ಕ್ಯಾಶ್ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡಲಿದ್ದಾರೆ. ಹಾಗಾಗಿ ಸದನದಲ್ಲಿ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ ಎರಡೂ ಕಡೆಗಳಲ್ಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ನಮ್ಮ ಸಮುದಾಯದವರ ಮೇಲೆ ನೀವು ಲಾಠಿ ಚಾರ್ಜ್ ಅನ್ನ ಮಾಡಿದ್ದೀರಿ ಎನ್ನುವಂತ ವಿಷಯವನ್ನ ಒಂದು ಕಡೆ ಯತ್ನಾಳು, ಮತ್ತೊಂದು ಕಡೆ ಪರಿಷತ್ನಲ್ಲಿ ಕೂಡ ಸಮುದಾಯದ ಶಾಸಕರು ಪ್ರಸ್ತಾಪ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸರ್ಕಾರದ ದೃಢ ನಿಲುವು ಏನಿದೆ, ನೀವು ಮೀಸಲಾತಿಯನ್ನ ಕೊಡ್ತೀರಾ ಇಲ್ವಾ, ಈ ಒಂದು ಪ್ರಶ್ನೆಗಳನ್ನ ಇಟ್ಕೊಂಡು ಸರ್ಕಾರಕ್ಕೆ ಮುಜುಗರವನ್ನ ತರುವಂತ ಪ್ರಯತ್ನಗಳನ್ನ ಮಾಡಬಹುದು. ಯಾಕೆಂದ್ರೆ ಇದು ಸಮುದಾಯ ಹಿಂದೆ ಯಡಿಯೂರಪ್ಪನವರು ಇದ್ದಂತಹ ಸಂದರ್ಭದಲ್ಲಿ ಇಡೀ ಲಿಂಗಾಯತ ಸಮುದಾಯ ಒಟ್ಟಾಗಿ ಅವರ ಬೆನ್ನಿಗೆ ನಿಲ್ತಾ ಇತ್ತು. ಯಾವಾಗ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಯಿತು ಆ ಸಂದರ್ಭದಲ್ಲಿ ಒಳಪಂಗಡಗಳು ತಿರುಗಿ ಬಿದ್ದಿದ್ವು. ಸೊ ಈಗ ಒಟ್ಟಾಗಿ ಎಲ್ಲ ಒಳಪಂಗಡಗಳನ್ನು ಕೂಡ ಒಂದೇ ವೇದಿಕೆಯಡಿ ಕರೆ ತಂದಿದ್ದೆ ಆದ್ರೆ ಮುಂದಿನ ಚುನಾವಣೆಗಳಲ್ಲಿ ಅದರ ಲಾಭ ನಮ್ಗೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಲಿಂಗಾಯತ ಸಮುದಾಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಪಂಚಮಸಾಲಿ ಸಮುದಾಯವನ್ನು ಕೂಡ ಮೀಸಲಾತಿ ಹೆಸರಿನಲ್ಲಿ ತಮ್ಮ ಕಡೆ ಸೆಳೆದಿದ್ದೇ ಆದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳನ್ನು ಕೂಡ ಅದರ ಲಾಭ ಬಿಜೆಪಿಗೆ ಆಗಬಹುದು. ಹಾಗೆ ಮುಂದೆ ಬಿಬಿಎಂಪಿ ಚುನಾವಣೆಗಳನ್ನು ಕೂಡ ಲಾಭ ಆಗಬಹುದು. ಸೊ ಆ ಕಾರಣಕ್ಕೆ ಇದೇ ವಿಚಾರವನ್ನ ಇವತ್ತು ಹೈಲೈಟ್ ಮಾಡುವಂತ ಸಾಧ್ಯತೆಗಳಿದೆ. ಆ ಸಂದರ್ಭದಲ್ಲಿ ಸದನದಲ್ಲಿ ಸದ್ದುಗದ್ದಲ ಕೂಡ ಹೆಚ್ಚಾಗತ್ತೆ. ಯಾಕಂದ್ರೆ ಆಡಳಿತ ಪಕ್ಷದ ಸದಸ್ಯರು ಕೂಡ ಸುಮ್ಮನೆ ಇರೋದಿಲ್ಲ, ಇದಕ್ಕೆ ಪ್ರತಿಯಾಗಿ ತಿರುಗೇಟನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ಎರಡೂ ಕಡೆಗಳಲ್ಲೂ ಕೂಡ ಗದ್ದಲ ಗಲಾಟೆಗಳು ನಡೆಯುವಂತ ಸಾಧ್ಯತೆಗಳಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.